ಹೆಲೋ ಎವ್ರಿವನ್. ಆರನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಕಾಟ್ ಎ ಈಸ್ ಈಕ್ವಲ್ ಟು 3 tan ಎ ಆದರೆ ಕೋನ್ ಎ ಯ ಅಳತೆಯು ಎ 90 ಡಿಗ್ರಿ, ಬಿ 60 ಡಿಗ್ರಿ, ಸಿ 45 ಡಿಗ್ರಿ, ಡಿ 30 ಡಿಗ್ರಿ. ಸೊ ಇಲ್ಲಿ ಕಾಟ್ ಎ ಕೊಟ್ಟಿರುವ ಸಮೀಕರಣ. ಸೊ ಕಾಟ್ ಎ ಈಸ್ ಈಕ್ವಲ್ ಟು ಏನ್ ಹೇಳಿ 3 tan ಎ ಅಲ್ವಾ. ಸೊ ನಾವು ಕಾಟ್ ಎ ಅನ್ನ ಟ್ಯಾನ್ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸೊ ಕಾಟ್ ಇಸ್ ಈಕ್ವಲ್ ಟು ಏನ್ ಹೇಳಿ ರೆಸಿಪ್ರೋಕಲ್ ಆಫ್ ಟ್ಯಾನ್ ಅಲ್ವಾ. ಸೊ ಹಾಗಾಗಿ ನಾನು ಕಾಟ್ ಅನ್ನ ಟ್ಯಾನ್ ರೂಪದಲ್ಲಿ ವ್ಯಕ್ತಪಡಿಸ್ತೇನೆ. ಸೊ ಹಾಗಾಗಿ ಇದನ್ನ ನಾನು 1/tan ಎ ಇಸ್ ಈಕ್ವಲ್ ಟು ಏನ್ ಹೇಳಿ ಕಾಟ್ ಎ ಅಲ್ವಾ. ಸೊ ಇಸ್ ಈಕ್ವಲ್ ಟು 3 tan ಎ ಆಯ್ತು. ಓಕೆ. ಸೊ ಈಗ ನಾನೇನ್ ಮಾಡ್ತಾ ಇದ್ದೇನೆ, ಎರಡೂ ಬದಿಯಲ್ಲೂ ಟ್ಯಾನ್ ಎ ಇಂದ ಗುಣಿಸ್ತೇನೆ. ಸೊ ಆಗ ಏನಾಗುತ್ತೆ 1 ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 3 tan ಸ್ಕ್ವೇರ್ ಎ ಆಯ್ತು. ಓಕೆ. ಸೊ ಇಲ್ಲಿ tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ 1/3. tan ಸ್ಕ್ವೇರ್ ಜೊತೆ ಇರುವಂತಹ 3 ಏನಾಯ್ತು ಲೆಫ್ಟ್ ಸೈಡ್ ಹೋದಾಗ ಮಲ್ಟಿಪ್ಲೈ ಇದ್ದಿದ್ದು ಡಿವೈಡೆಡ್ ಬೈ ಆಯ್ತು. ಓಕೆ. ಸೊ ಈಗ tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1/3. ಸೊ tan ಎ ಇಸ್ ಈಕ್ವಲ್ ಟು ಏನ್ ಹೇಳಿ ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1/3 ಆಯ್ತು. ಸೊ tan ಎ ಇಸ್ ಈಕ್ವಲ್ ಟು ಏನ್ ಹೇಳಿ ಪ್ಲಸ್ 1/√3. ಸೊ √3 1√3 ಅಂದ್ರೆ 1 ಆಗತ್ತೆ. ಸೊ 1/√3 ಆಯ್ತು. ಸೊ ಇಲ್ಲಿ ನೆಗೆಟಿವ್ ಅನ್ನ ನಾವು ಈ ಒಂದು ಧನಾತ್ಮಕ ಮೌಲ್ಯವನ್ನ ಪರಿಗಣಿಸೋದಿಲ್ಲ ಮಕ್ಕಳೇ. ಓಕೆ, ಸಾಮಾನ್ಯವಾಗಿ. ಸೊ ಹಾಗಾಗಿ ಇಲ್ಲಿ ನಾವು tan ಎ ಇಸ್ ಈಕ್ವಲ್ ಟು ಪ್ಲಸ್ 1/√3 ಅಂತ ತಗೊಂಡ್ರೆ ಸೊ ಇಲ್ಲಿ ಎ 1/√3. ಸೊ ಆಂಗಲ್ ಎಷ್ಟು ಇದ್ದಾಗ ನಮ್ಗೆ tan ಎ 1/√3 ಬರುತ್ತೆ ಮಕ್ಕಳೇ. ಸೊ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಆದಾಗ tan 30 ಡಿಗ್ರಿಯ ವ್ಯಾಲ್ಯೂ ಏನಾಗುತ್ತೆ ಮಕ್ಕಳೇ 1/√3 ಬರುತ್ತೆ. ಸೊ ಹಾಗಾಗಿ ಎ ಆಂಗಲ್ ಎಷ್ಟಿರುತ್ತೆ ಹೇಳಿ 30 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಡಿ ಏನಾಗುತ್ತೆ ಮಕ್ಕಳೇ ಸರಿಯಾಗಿರುವಂತಹ ಉತ್ತರ. ಸೊ ಇಲ್ಲಿ ಕೋನ ಎ ಅಳತೆ ಏನಾಯ್ತು ಹೇಳಿ 30 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.